ಸದಸ್ಯ ಸ್ಪಷ್ಟವಾಗಿ ಹೇಳಿದ. ಅದಕ್ಕೆ ಇವ್ರು ಯಾರು ಕಾರ್ಯಕರ್ತರಾಗ್ಯಾರ ಅವ್ರು 10 ಲಕ್ಷ ರೂಪಾಯಿ ನೀವು ಬಿಡುಗಡೆ ಮಾಡಲೇಬೇಕು, ಅವ್ರ ಶಿಕ್ಷೆ ಆಗಲೇಬೇಕು ಅಂತ ಆರ್ಡರ್ ಹೊರಡಿಸಿದ. ಹೀಗಾಗಿ ಇದು ಮತ್ತೊಮ್ಮೆ ಚರ್ಚಾ ವಿಷಯ ಆಗಿ ಬುಲ್ಡೋಜರ್ ಆಗಿರ್ಬೋದು ಅಥವಾ JCB ಆಗಿರ್ಬೋದು, ಯಾವ ಮೂಲಕವಾದರೂ ಮನೆಗಳನ್ನು ಕೇವಲ ಮುನ್ಸಿಪಾಲ್ಟಿ ಆರ್ಡರ್ ಮೇಲೆ ಆಗಿರ್ಬೋದು, ನಗರಸಭೆ ಆರ್ಡರ್ ಮೇಲೆ ಆಗಿರ್ಬೋದು ಅಥವಾ ಮಹಾನಗರ ಪಾಲಿಕೆಯಿಂದ ಆಗಿರ್ಬೋದು, ಇವ್ರು ಯಾರಿಗೂ ಏಕಾಏಕಿ ತೆಗೆದು ಹಾಕುವಂಥದ್ದಿಲ್ಲ. ಯಾಕಪ್ಪ ನೀವು ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಳ್ತಾ ಇದ್ದೀರಿ, ಅದರಲ್ಲೂ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾಯಿದ್ದೀರಿ. ಇದು ತಪ್ಪಲ್ಲೇನು? ಅವರ ದೇಶದ ಪ್ರಜೆಗಳಲ್ಲೇನು, ಈ ದೇಶದ ನಾಗರಿಕರಲ್ಲೇನು ಅನ್ನೋದು ಇವತ್ತು ಚರ್ಚಾ ವಿಷಯ ಆಗ್ಯದ. ಇದರಿಂದಾಗಿ ಸಹಜವಾಗಿ ದೇಶದಲ್ಲೇ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಕಂದಕ ಬೀಳ್ತಾ ನಡೆದು. ಇದರಿಂದಾಗಿ ಏನಪ್ಪ ಅಂತಂದ್ರೆ ಸರ್ಕಾರ ಹೃದಯಹೀನಪ ಇದು, ಮನುಷ್ಯತ್ವ ಇಲ್ಲದ್ದು ಅಂತೇಳಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕಂದ್ರೆ ಮನೆ ಅದು ಕೇವಲ ಯಾವ ಅಪರಾಧ ಮಾಡ್ತಾನೆ, ಮನೆಯಲ್ಲಿ ತಪ್ಪು ಮಾಡ್ತಾನೆ ಅಥವಾ ಮತ್ತೆ ಕೊಲೆ ಮಾಡ್ತಾನೆ, ಮತ್ತೆ ಮಾಡ್ತಾನೆ, ಅವನೊಬ್ಬನ ಕಾರಣಕ್ಕಾಗಿ ಎಲ್ಲರೂ ಶಿಕ್ಷೆ ಎಲ್ಲಿ ನ್ಯಾಯ ಇದೆ? ಎಂಥ ನ್ಯಾಯ ಇದೆ? ಅವ್ನು ಶಿಕ್ಷೆ ಆದವ್ರು ಹಿಡೀರಿ, ಶಿಕ್ಷೆ ಕೊಡಿಸ್ರಿ, ಅವ್ನ ತಪ್ಪನ್ನು ಪ್ರೂವ್ ಮಾಡಿರಿ. ಅದು ಟೈಮ್ ಇದೆ ಕಾನೂನಲ್ಲೇ. ನೀವೇ ನಮ್ಮ ತಪ್ಪು ಅನಿಸಿದೆ ಅಂತೇಳಿ ಎಲ್ಲರೂ 4 ಮಂದಿಗೆ ಅವ್ನು ಕೊಟ್ಟರೆ ಅದು ನ್ಯಾಯ ಅಲ್ಲ, ಅದು ಅನ್ಯಾಯನ. ಹೌದು, ಆಗಿರ್ಬೋದು, ತಪ್ಪು ಆಗ್ತದೆ, ಎಲ್ಲರಿಂದ ಆಗ್ತದೆ, ಯಾರಿಂದ ಆಗೋದಿಲ್ಲ ತಪ್ಪ ಆಗೋದು ಸಹಜದ. ಆದರೆ ಅದಕ್ಕೆ ಕಾಲಾವಕಾಶ ಬಿಡಬೇಕಲ್ಲ, ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ವ್ಯವಸ್ಥೆ ಅದ. ಹಾಗಾಗಿ ಈಗ ನೀವು ಈ ರೀತಿಯಾಗಿ ಮನೆಗಳನ್ನು ಧ್ವಂಸ ಕೆಲಸ ತಪ್ಪ, ಧ್ವಂಸಗೊಳಿಸೋದು ಯಾರನ್ನಾದರೂ ನೋವು ಮಾಡುವಂಥ ವಿಷಯ ಅದಂತ. ಅದಕ್ಕೆ ಸ್ವಚ್ಛವಾಗಿ ಕೋರ್ಟ್ ಹೇಳ್ತದೆ, ಯಾರ ನೊಂದಿರ್ತಾರೆ, ಇದಕ್ಕೆ ದಾಳಿಗೆ ಬಲಿಯಾಗಿರ್ತಾರೆ, ಅಟ್ಲೀಸ್ಟ್ ಅವ್ರು ಕೋರ್ಟ್ ಹೋಗುವಂಥದ್ದು ಅವ್ರ ಸಮಯ ನೀಡ್ರಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ನೀಡೋ ಜೊತೆಗೆ ಇನ್ನು ಪ್ರತಿ ಪ್ರಕರಣಕ್ಕೆ ಸಂಬಂಧಿಸಿ ಪರಿಹಾರ ನಿಗದಿ ಸೂಚನೆ ಮಾಡಿರಿ. ಹಿಂಗೇನೋ ಆಗಿದ್ರೆ ಪರಿಹಾರ ಏನು, ಎಂದು ಎಷ್ಟು ಕೊಡಬೇಕು ಅನ್ನುವಂಥದ್ದು ಇದಾಗಲೇಬಾರ್ದು. ಮೊದಲಾಗಿ ಸಪೋಸ್ ಏನೋ ಆಯಿತು ಅಂದ್ರೆ ಪರಿಹಾರ ಏನು ಅನ್ನುವಂಥ ಚರ್ಚೆ ಆಗಬೇಕು ಅನ್ನೋಂಥ ಮಾತನ್ನು ಅವ್ರು ಮಾತಾಡಿದ್ದಾರೆ, ಹೇಳಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಹೀಗಾಗಿ ಬುಲ್ಡೋಜರ್ ಸಂಸ್ಕೃತಿಯನ್ನು ಇನ್ನಾದರೂ ನಮ್ಮ ಸರ್ಕಾರಗಳು ಬಿಡಲಿ ಅಂತ. ಎಷ್ಟರವರೆಗೆ